ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಾವಣಗೆರೆ ಹುಡುಗಿ ಆಶಾ. ಇವತ್ತು ಫುಲ್ ಮೀಲ್ ಮಾಡೋಣ ಅಂತ ಅಂದ್ಕೊಂಡೆ ವಿಡಿಯೋ. ಬನ್ನಿ ಏನು ಮಾಡ್ತೀನಿ ಅಂತ ನೋಡುವಂತ್ರಿ. ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಚೆನ್ನಾಗಿ ಎರ್ಕೊಂಡು ತೊಳ್ಕೊಂಡು ಹೆಚ್ತಾ ಇದ್ದೀನಿ. ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡಕ್ಕೂ ಟೊಮೊಟೊ ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಬದನೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡೆ. ನನ್ನ ಮಗನಿಗೆ ತುಂಬ ಇಷ್ಟ ಹೀರೆಕಾಯಿ ಪಲ್ಯ, ಬದನೆಕಾಯಿ ಸಾಂಬಾರು, ಚಪಾತಿ ಅಂದರೆ. ಬದನೆಕಾಯಿ ಕೂಡ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡೆ. ಸೈಡಲ್ಲಿ ಕೊತ್ತಂಬರಿನೂ ಎರಡಕ್ಕೂ ಬೇಕು, ಪಲ್ಯಕ್ಕೆ ಸಾಂಬಾರಿಗೆ ಅಂತ ಹೆಚ್ಚಿಟ್ಕೊಂಡೆ. ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ ಹೆಚ್ಕೊಂಡಿರೋದು, ತೊಗರಿಬೇಳೆ ತೊಳ್ಕೊಂಬಿಟ್ಟು ಹೆಚ್ಕೊಂಡಿರೋ ಟೊಮೊಟೊ ಮತ್ತು ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ, ಚಿಟಿಕೆ ಅರಿಶಿನ ಹಾಕಿ, ಎಣ್ಣೆ ಹಾಕಿ ಕುಕ್ಕರ್ ಇಟ್ಟೆ. 3 ವಿಷಲ್ ಆಗೋ ತನಕ ವೆಯ್ಟ್ ಮಾಡೋಣ. ಅದಾದಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಪಲ್ಯ ಮಾಡೋಕ್ಕೆ ಅಡುಗೆಗೆ ಯೂಸ್ ಮಾಡೋ ಎಣ್ಣೆ, ಸಾಸಿವೆ ಜೀರಿಗೆ ಹಾಕಿ, ಕರಿಬೇವು ಹಾಕಿ, ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಡ್ತೀನಿ. ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಏನಿದೆ ಟೊಮೊಟೊ ಅದೊಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಕೊಂಡಿರೋ ಹೀರೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಸಾಂಬಾರು ಪೌಡರು, ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಸೀಸನ್ ಚಟ್ನಿ ಹಾಕ್ತೀನಿ, ರುಚಿಯಾಗಿ ಬರುತ್ತೆ ಅಂತ. ಸ್ವಲ್ಪ ನೀರು ಹಾಕಿ ಬೇಯೋಕ್ಕೆ ಬಿಟ್ಬಿಡೋಣ. ಅದು ಇವಾಗ ಇಲ್ಲಿ ಚಪಾತಿ ಮಾಡೋಣ. ಗೋಧಿ ಹಿಟ್ಟನ್ನ ಸಾಣಿಸ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ, ನೀರು ಸ್ವಲ್ಪ ಹಾಕ್ತಾ ಚೆನ್ನಾಗಿ ಕಲಿಸ್ಕೊಂಡು ನೆನೆಗೆ ಇಟ್ಬಿಡೋಣ. ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಇಟ್ಟು ಇಲ್ಲಿ ನೆನೆಗೆ ಬಿಟ್ಬಿಡೋಣ. ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು. ಕೊತ್ತಂಬರಿ ಹಾಕಿ ಲಾಸ್ಟಲ್ಲಿ ಗುರಾಳ್ ಪೌಡರ್ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮತ್ತೆ 1-2 ನಿಮಿಷ 3 ನಿಮಿಷ ಬೇಯಿಸ್ಕೊಂಡು ಮಾಡಿಕೊಟ್ರೆ ಹೀರೆಕಾಯಿ ಪಲ್ಯ ರೆಡಿ. ಇವಾಗ ಕುಕ್ಕರ್ ಕೂಡ ಆಯಿತು, ಬೇಳೆ ಬೆಂದಿದೆ ಚೆನ್ನಾಗಿ. ಸ್ವಲ್ಪ ಅಡುಗೆಗೆ ಹಾಕೋ ಎಣ್ಣೆ, ಸಾಸಿವೆ ಜೀರಿಗೆ, ಕರಿಬೇವು, ಹೆಚ್ಕೊಂಡಿರೋ ಬದನೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿ. ಅದಾದಮೇಲೆ ಬೇಳೆ ಫುಲ್ಲು ಸ್ವಲ್ಪ ಮಸ್ಕೊಂಬಿಟ್ಟು ಬೇಳೆನ ಫುಲ್ ಅದಕ್ಕೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಸ್ಪೂನ್ ಸಾಂಬಾರು ಪೌಡರು, ಅರ್ಧ ಸ್ಪೂನ್ ಗರಂ ಮಸಾಲ, 1/2 ಸ್ಪೂನ್ ಪಾವ್ ಭಾಜಿ ಮಸಾಲ, ಖಾರ ಪುಡಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದೀತಾ ಇದೆ. ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ಮತ್ತೆ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಹಾಕಿ ಮತ್ತೆ ಒಂದು ಕುದಿಸಿ ನೋಡಿ, ಕುದಿಸಿದ್ರೆ ಆಗೋಯ್ತು. ಸಾಂಬಾರು ಕೂಡ ರೆಡಿ ಆಗೋಯ್ತು. ಈಗ ಚಪಾತಿ ಲಟ್ಟಿಸ್ಕೊಳ್ಳೋಣ. ಇದು ಒಂದು ಮ್ಯಾಟ್ ಸಿಗುತ್ತೆ ನಿಮಗೆ, ಮೀಶೋದಲ್ಲಿ ತೊಗೋಬೋದು. ಮೀಶೋದಲ್ಲಿ ಮ್ಯಾಟ್ ಸಿಗುತ್ತೆ, ತೊಗೋಬೋದು. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ, ಕೆಳಗಡೆ ಅಂದ್ಕೊಳ್ಳೋದೇ ಇಲ್ಲ, ತುಂಬ ಸಪೋರ್ಟ್ ಮಾಡುತ್ತೆ ಇದು ಮ್ಯಾಟ್. ಚಪಾತಿ ಮಾಡಿಕೊಂಡೆ. ಅದಾದಮೇಲೆ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು, ಹಿಂದೆ ಮುಂದೆ ಎರಡಕ್ಕೂ ಎಣ್ಣೆ ಹಾಕಿ ಬೇಯಿಸ್ಕೊಂಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹೀರೆಕಾಯಿ ಪಲ್ಯ, ಬದನೆಕಾಯಿ ಸಾಂಬಾರು, ಅನ್ನ, ಚಪಾತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ಟಾಟಾ, ಬಾಯ್.